ವೃದ್ಧರೊಬ್ಬರು ರೈಲಿಗೆ ಸಿಲುಕಿ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವ ಮಾರ್ಗದಲ್ಲಿರುವ ಪೂಜನಹಳ್ಳಿ ಬಳಿ ಹಾದು ಹೋಗಿರುವ ರೈಲ್ವೆ ಹಳಿಯ ಮೇಲೆ ವೃದ್ಧ ಮೃತಪಟ್ಟಿದ್ದು, ವೃದ್ಧನನ್ನು ನರಸಿಂಹಾಚಾರ್ಯ ಭಟ್ಟರು ಎಂದು ಗುರುತಿಸಲಾಗಿದೆ. ಮೃತರಿಗೆ ಸುಮಾರು 70 ವರ್ಷ ವಯಸ್ಸಾಗಿದ್ದು, ಮಾನಸಿಕವಾಗಿ ತೀರಾ ಬಲಹೀನರಾಗಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಪೂಜನಹಳ್ಳಿ ಗ್ರಾಮಕ್ಕೆ ಸೇರಿದ ಇವರು ಇಂದು ಮಧ್ಯಾಹ್ನ ಕೋಲಾರಕ್ಕೆ ಹೋಗುತ್ತಿದ್ದ ರೈಲುಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಆದರೆ ಮೃತರು ನೋಡಿಕೊಳ್ಳದೆ ರೈಲುಗೆ ಸಿಲುಕಿ ಮೃತಪಟ್ಟಿದ್ದಾರೆಯೇ ಇಲ್ಲವೇ ಉದ್ದೇಶಪೂರ್ವಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೇ ಎಂಬ ಬಗ್ಗೆ ರೈಲ್ವೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ರೈಲ್ವೆ ಪೊಲೀಸರು ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸಿ ಸಾವಿನ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ಜಮೀನು ಹತ್ರ ಬಂದಿದ್ದಾರೆ, ತೋಟದ ಹತ್ರ ಬಂದು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಟೌನ್ಗೆ ಬೆಳಗ್ಗೆ ತಿಂಡಿನಾಗ ಎಣ್ಣೆ ತಿನ್ನೋಕ್ಕೆ ಏನೋ ಟ್ಯಾಬ್ಲೆಟ್ಸ್ ಏನೋ ಆಗೋಗಿದೆ ಅಂದರೆ ಹೋಗಿರ್ತಾರೆ. ಆವಾಗ ಹೋಗ್ತಾಯಿದ್ರು ಬರ್ತಾಯಿದ್ರು. ಅಂದವೇ ಬರ್ಬೇಕಾದ್ರೆ ದಾಟಿದ್ದಾರೆ. ಅಷ್ಟೊತ್ತಿಗೆ ಗುಡಿಸ್ಕೊಂಡು ಸ್ವಲ್ಪ ಕಿವಿ ಸ್ವಲ್ಪ ಕೇಳ್ತಾ ಇರಲಿಲ್ಲ. ಅದಕ್ಕೋಸ್ಕರ ಟ್ರೈನ್ ಹೊಡೆದಿರುತ್ತೆ ಅಷ್ಟೇ. 2:15 ಒಂದು ಗೂಡ್ಸ್ ಗಾಡಿ ಹೋಗಿದೆ. ಹೋದಾಗ ಅವ್ರು ಈ ಕಡೆ ಹಿಂಗೆ ಕ್ರಾಸ್ ಬಂದಿದ್ದಾರೆ. ಸಡನ್ನಾಗಿ ನೋಡ್ಸಿಲ್ಲ, ಬಿಸಿಲು ಬೇರೆ ಬರ್ತಾಯಿತ್ತಲ್ಲ, ಸರಿಯಾಗಿ ಕಾಣಿಸ್ದೇ ದೂರಿದ್ದಾರೆ. ಟ್ರೈನ್ ಇತ್ತು ಸರ್. ಆವಾಗಲೂ ಹಂಗೂ ಬರೋರು ಹಿಂಗೂ ಬರೋರು, ಎಲ್ಲಿ ಆಟೋದಲ್ಲಿ ಎಲ್ಲಿ ಹಿಡಿದಾರೆ ಹಿಂಗೆ ಬಂದಿದ್ದಾರೆ. ಪಾಸ್ ಮಾಡೋಕೆ ಹತ್ರ ಆಗುತ್ತೆ ಅಂತ ಬಂದಿದ್ದಾರೆ. ಅಂಡರ್ ಪಾಸ್ ಇದೆ, ಅಂಡರ್ ಪಾಸಲ್ಲೇ ಬರ್ತಾಯಿದ್ರು ಯಾವಾಗಲೂ. ಒಂದು ಸಲ ಹಿಂಗೆ ಒಂದು ಸಲ ಹಂಗೆ ಬರ್ತಾಯಿದ್ರು. ತೊಂದರೆ ಆಗಿದೆ. ಇನ್ನು ಮೃತನಿಗೆ ಸಹೋದರನೊಬ್ಬ ಇದ್ದು ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಪೂಜನಹಳ್ಳಿ ನಿವಾಸಿಯಾಗಿದ್ದ ನರಸಿಂಹಾಚಾರ್ಯ ಭಟ್ಟರು ಒಬ್ಬಂಟಿಯಾಗಿಯೇ ಗ್ರಾಮದ ಮನೆಯಲ್ಲಿ ವಾಸವಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.